ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಾಯ್ಲಿ. ಆಫೀಸರ್, ಏನಾಯ್ತು? ಎಲ್ಲಿ? ಥ್ಯಾಂಕ್ ಯು. ಶೌರ್ಯ. ಆಮಾ. ಒಟ್ನಲ್ಲಿ ಕಲ್ಯಾಣಿ ಪುಣ್ಯದಿಂದ ದೊಡ್ಡ ಗಂಡಾಂತರದಿಂದ ತಪ್ಪಿಸ್ಕೊಂಡಿದ್ಯಾ. ಕಲ್ಯಾಣಿ ತನ್ನ ತಾಯಿನ ಕಾಪಾಡ್ಕೊಂಡ್ಬಿಟ್ಲು. ಏನಾದ್ರೂ ಏನಾಯ್ತತ್ತೆ? ಶೌರ್ಯ ಜೈಲಲ್ಲಿರೋ ಕೈದಿಗಳಿಗೆ ಶಿಕ್ಷೆ ಕೊಟ್ಟ ಹಾಗೆ ಮನೇಲಿರೋರ್ಗೂ ಕೊಡೋದು ನಂಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಎಲ್ಲೆಲ್ಲಿಂದನೋ ಶಿಕ್ಷೆ ತಗೊಂಡ್ ಬಂದು ನಮಗ್ ಹಿಂಸೆ ಕೊಡ್ತಿದ್ದಾನೆ. ನಾವೇನೋ ಶೌರ್ಯ ಚೆನ್ನಾಗಿರ್ಲಿ ಅಂತ ಅನ್ಕೊಂಡು ಚಿತ್ರಗುಪ್ತ ಹೋಮ ಮಾಡಿಸಿದ್ವಿ. ಶೌರ್ಯ ಏನೋ ಚೆನ್ನಾಗೇ ಇದ್ದಾನೆ, ಆದ್ರೆ ನಾವು ಮಾತ್ರ ಈ ಕಷ್ಟದಲ್ಲಿ ಸಿಕ್ಕಾಕೊಂಡಿದೀವಿ. ಇಲ್ಲ ಇಲ್ಲ, ಕಷ್ಟ ಕೊಡ್ತಾ ಇದ್ದಾನೆ. ಪಲ್ಲವಿ, ನಿಜಾನೇ ಅಲ್ವಾ ಅಮ್ಮ? 14ನೇ ದಿವಸದ ಪೂಜೆಯಲ್ಲೂ ನಾವ್ ಅನ್ಕೊಂಡಿದ್ದಾಗ ಏನಾದ್ರು ಆಯ್ತಾ? ಅತ್ತೆ ಪಾಪ ಎಷ್ಟ್ ಬೇಜಾರ್ ಮಾಡ್ಕೊಂಡ್ರು. ಅಷ್ಟೆಲ್ಲ ಮಾಡಿದ್ರು ಕಣ್ಣೀರ್ ಹಾಕುವಾಗ ಮಾಡಿದ್ನಲ್ಲ ಅವನು. ಆಗೋಯ್ತಲ್ವಾ ಪಲ್ಲವಿ? ಹೇಗಮ್ಮ? ಶೌರ್ಯನ್ ಮಗನ್ ನಾಮಕರಣ ಮಾಡೋದ್ ಬಾಕಿ ಇದೆ ತಾನೆ? ಯಾರ್ ಮಾಡ್ತಾರೆ? ಆ ಸಂಪದ ಮನೇಲಿಲ್ಲ, ಅವ್ರಿಗೆ ನಮ್ಮನ್ ಕಂಡ್ರೆ ಆಗೋದಿಲ್ಲ. ಮತ್ ನಾವು ಹೋಗಿ ಕೇಳಕ್ ಆಗಲ್ಲ ಅಲ್ವಾ? ಮತ್ತೆ ಜಗಳನೇ ಅಲ್ವಾ? ಈ ಸಮಸ್ಯೆಯನ್ನು ನಾವು ಸರಿ ಮಾಡಿಲ್ಲ ಅಂದ್ರೆ ಇನ್ ಯಾವಾಗ ಸರಿ ಹೋಗೋದಮ್ಮ? ನಿಜಾನೇ, ತಾಳ್ಮೆಗೂ ಒಂದು ಮಿತಿ ಇರುತ್ತೆ. ಯಾವ ಕಾರ್ಯಕ್ರಮನೂ ಮಾಡ್ದೇನೆ ಆ ಹಸುಗೂಸನ್ನ ಬಿಡಕ್ಕಾಗತ್ತಾ? ಹೇಗೆ ಒಪ್ಕೊಳ್ಳಲ್ವೋ, ಏನ್ ಜಗಳ ಮಾಡ್ತಾನೋ ನೋಡ್ತೀನಿ. ಒಪ್ಕೊಳ್ಳೋವರೆಗೂ ಬಿಡೋದಿಲ್ಲ. ಅಮ್ಮ, ಏನನುಪಮ್ಮ? ಪ್ರತಿಯೊಂದಕ್ಕೂ ಒಂದು ಸಮಯ ಸಂದರ್ಭ ಅಂತಿರುತ್ತೆ. ನೀವ್ ಅಲ್ಲಿಗೆ ಹೋಗಿ ಕೇಳೋದು ತಪ್ಪು ಅಂತ ಹೇಳ್ತಿಲ್ಲ, ನಿಮ್ಗ ಹಕ್ಕಿದೆಮ್ಮ. ಶೌರ್ಯನಿಗೆ ನಮ್ಮ ಮೇಲೆ ಕೋಪ ಇಲ್ಲ ಅಂದ್ರೂ ಮಗು ಮೇಲೆ ತುಂಬಾ ಪ್ರೀತಿ ಇದೆಮ್ಮ. ನೀವು ದೊಡ್ಡವರು ಅನ್ನೋ ಗೌರವ ಕೂಡ ಅವನಿಗಿದೆ. ಅದೇನು ಅಂದ್ರೆ ಇನ್ನೂ ಟೈಮ್ ಇರೋದ್ರಿಂದ ಒಳ್ಳೆ ದಿನ ನೋಡಿ ಹೋಗಿ ಕೇಳೋಣ. ಅದನ್ ಬಿಟ್ಟು ಈಗ ಹೋಗಿ ಕೇಳಿದ್ರೆ ಸುಮ್ಮನೆ ಗಲಾಟೆ ಆಗುತ್ತೆ. ಅದಕ್ಕೆಮ್ಮ ಈಗ ಬೇಡ ಅಂತ ಹೇಳಿದ್ದು. ನಿಜಾನೇ ಅನುಪಮ, ನನ್ನ ವಾರಸತ್ವನ ನನ್ನ ಮಗ ಉಳಿಸ್ಕೊಳ್ದೆ ಹೋದ್ರು ನನ್ನ ಮಗಳಾಗಿ ಪ್ರತಿ ವಿಷಯದಲ್ಲೂ ನೀನು ಉಳಿಸ್ಕೋತಿದ್ಯಾ. ಈಗ ಮಾತೆಲ್ಲ ಯಾತಕಮ್ಮ? ನಿಜಾನ ಒಪ್ಕೊಳ್ಳೋದ್ರಲ್ಲಿ ನನ್ಗೀಗ ಬೇಜಾರಿಲ್ಲ ಅನುಪಮ. ನಿನ್ನೆಷ್ಟು ಹೊಗಳಿದ್ರೂ ಕಡಿಮೆನೆ. ಎಷ್ಟೇ ಯೋಚಿಸಿದ್ರು ಅನುಪಮ ಹೇಗ್ ಗೆದ್ಲು ಅಂತಾನೆ ಅರ್ಥ ಆಗ್ತಿಲ್ಲ. ನಾವ್ ಸೋತಿದ್ದು ಅನ್ಯಾಯನೇ ಅಲ್ವಾ ಕಂದ? ಗೆದ್ದಿದ್ದು ನಿಮ್ಮ ಅಜ್ಜಿನೇ ಕಂದ. 2 ಮೂಟೆ ಅಕ್ಕಿ ಹಿಟ್ಟನ್ನ ಪುಡಿ ಮಾಡಿಸಿ ಸರಿಯಾಗಿ ಸೋಲ್ಸಿದ್ದಾರೆ. ಅದು ಕಂದ ನಮ್ಮ ಅಮ್ಮ ಅಂದ್ರೆ. ಶೌರ್ಯ, 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 ಶೌರ್ಯ! ಏನಮ್ಮ? ನೋಡು, ನಾವು ಸೋತಿದೀವಿ ಅಂತ ಖುಷಿ ಪಡ್ತಿದ್ದಾಳೆ. ಏನು? ಇದೊಳ್ಳೆ ಚೆನ್ನಾಗಿದೆ ಆಫೀಸರ್. ಮಗುಗೆ ವಿಷಯ ಗೊತ್ತಿಲ್ಲ ಅಂತ ಹೇಳ್ತಾ ಇದೀನಿ, ಅದು ತಪ್ಪಾ?
ಹಾಗೆ ಅರ್ಥ ಆಗೋಗುತ್ತೆ. ಶೌರ್ಯ, ಕಲ್ಯಾಣಿನೇ ಏನೋ ಮಾಡಿದಾಳೆ ಅಂತ ನನ್ಗೆ ಅನುಮಾನ ಇದೆ ಕಣೋ. ಈ ಆರೋಪನೇ ಅತ್ತೆ ಬೇಡ ಅನ್ನೋದು. ಸುಮ್ನೆ ಮಾತಾಡೋದಲ್ಲ, ಏನ್ ಮಾಡಿದಿನೋ ಹೇಳಿ. ಹಾ, ನೀನು ರಾತ್ರಿ ಬಾದಾಮಿ ಹಾಲು ಕೊಡ್ತಿದ್ದ ಹಾಗೆ ನಮ್ಗೆ ನಿದ್ದೆ ಬಂತು. ಅದ್ರಲ್ಲೇ ಏನೋ ಬೆರ್ಸಿದ್ಯಾ. ಹೌದಾ? ಏಯ್, ನಿಜ ಹೇಳು. ನೀವ್ ಕೂಡ ಏನ್ ಆಫೀಸರ್? ನಾನ್ ಕುಡ್ದಿದ್ದ ಹಾಲನ್ನೇ ಅಲ್ವಾ ನೀವು ಕುಡ್ದಿದ್ದು? ನಾನೇನೋ ಬೆರೆಸಿದ್ರೆ ನಿಮಗ್ ಕೊಡ್ದೇನೆ ನಾನ್ ಹೇಗ್ ಕುಡಿತೀನಿ? ಇಷ್ಟು ಗೊತ್ತಾಗ್ದಿರೋರು ಪೊಲೀಸ್ ಆಫೀಸರ್ ಹೇಗಾದ್ರಿ? ಏಯ್, ಏನ್ ಜಾಸ್ತಿ ಮಾತಾಡ್ತಿದ್ಯಾ? ನಾನೇನ್ ಜಾಸ್ತಿ ಮಾತಾಡ್ತಿಲ್ಲ. ನೀವ್ ನಿದ್ದೆ ಬಂದಿದ್ದಕ್ಕೆ ನಿದ್ದೆ ಮಾಡಿದ್ರಿ. ಅಪ್ಪ, ಇದೊಂದ್ ದೊಡ್ಡ ತಲೆನೋವಾಗೋಗಿದೆ ಕಂದ. ನಿಜ ಹೇಳಿದ್ರೆ ಕೋಪ ಮಾಡ್ಕೋತಾರೆ. ಅವರಾಗೆ ಏನೂ ಯೋಚನೆನೂ ಮಾಡಲ್ಲ. ಸಾಕ್ ನಿಲ್ಸು. ಯಾಕೋ ಮಾತು ಹೆಚ್ಚಾಗ್ತಾ ಇದೆ. ನೀನ್ ಹೀಗೆ ಮೆತ್ತಗಿದ್ರೆ ಅವಳು ಹೆಚ್ಕೋತಾನೆ ಇರ್ತಾಳೆ ಶೌರ್ಯ. ಅವಳಿಗೆ ಹಿಂಸೆ ಮಾಡ್ಬೇಡ ಶೌರ್ಯ. ನಿಮ್ಮ ಅಮ್ಮ 10 ಹೇಳಿದ್ರೆ ಆ 10ರಲ್ಲಿ ಎಲ್ಲ ಸುಳ್ಳೇ ಇರುತ್ತೆ. ನೀನೇ ಯೋಚನೆ ಮಾಡಿ ನೋಡು. ಆ ಮಾತನ್ನೇ ಮಗುಗ್ ಹೇಳ್ತದಿನಿ ಮಾವ. ಆಹಾ, ಮಹಾನಟಿ. ಅವಳಿಗೆ ನಿನ್ನಷ್ಟು ನಾಟ್ಕಾಡಕ್ ಬರೋದಿಲ್ಲ. ಗಂಡ ಹೆಂಡತಿ ಮಧ್ಯೆ ಹೋಗ್ಬೇಡ ಅಂತ 1000 ಸಲ ಹೇಳಿದೀನಿ ನಿಂಗೆ. ಅದನ್ನ ಮಾತ್ರ ನೀನ್ ಕೇಳಲ್ಲ. ನನಗ್ಯಾಕೋ ಇವಳ ಜೊತೆಗೆ ನೀವು ಕೂಡ ಅನುಪಮಗೆ ಸಹಾಯ ಮಾಡಿದಿರಾ ಅನ್ನಿಸ್ತಿದೆ. ಹಲೋ, ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ಇದು ರಾಂಗ್ ನಂಬರ್ ಅಂತ? ಅನುಮಾನದ ಪಕ್ಷಿ. ಒಂದ್ಸಲ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ ಕತ್ತೆ? ಇನ್ನೊಂದ್ಸಲ ಹೀಗೆಲ್ಲ ಮಾಡಿದ್ರೆ ಚಚ್ಚಿಬಿಡ್ತೀನಿ ನೋಡು. ಇದೇ ಕಂದ ನಡೆದಿದ್ದು. ನೋಡಿದ್ಯೇನೋ ಶೌರ್ಯ? ಬೇಜಾರು ಮಾಡ್ಕೋಬೇಡಮ್ಮ. ಅಪ್ಪ ಹಾಗೆ ಬೈದ್ ಮಾತ್ರಕ್ಕೆ ನೀನ್ ಹಾಗಾಗ್ಬಿಡ್ತೀಯಾ? ನೀನೇನ್ ತಲೆ ಕೆಡಿಸ್ಕೋಬೇಡ. ಥ್ಯಾಂಕ್ಸ್ ಕಲ್ಯಾಣಿ. ನಾನಿವತ್ತು ಸಂತೋಷವಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀನೇ ಕಲ್ಯಾಣಿ. ಈಗಲೂ ನಮ್ಗೆ ಹೆಲ್ಪ್ ಮಾಡ್ತಿದ್ಯಾ ನೋಡು. ನೀನ್ ನಮ್ಮ ಪಾಲಿನ ದೇವತೆನೆ. ಸ್ಯಾಮ್, ತುಂಬಾ ಖುಷಿಯಾಗಿದೆ ಸ್ಯಾಮ್. ಯಾಕೆ ಸಿದ್ದು? ಅದೇನ್ ಹೀಗೆ ಕೇಳ್ತಿದ್ಯಾ ಸ್ಯಾಮ್? ಪೊಲೀಸರನ್ನ ನಾನು ಬುದ್ಧಿವಂತಿಕೆಯಿಂದ ವಿಜಯವಾಡ ಹೋಗೋ ಹಾಗೆ ಮಾಡಿದ್ನಲ್ಲ ಸ್ಯಾಮ್. ಇನ್ ನಮ್ಗೆ ಯಾವ ಟೆನ್ಷನ್ನೂ ಇಲ್ಲ. ನನಗ್ ಟೆನ್ಷನ್ ಆಗೇ ಇದೆ ಸಿದ್ದು. ಏನಕ್ಕೆ? ಹಾಗಲ್ಲ ಸಿದ್ದು, ಇವಾಗ ತಪ್ಪಿಸ್ಕೊಂಡ್ವಿ ಓಕೆ. ಹೀಗೆ ಎಷ್ಟು ದಿನ ಅಂತ? ಸ್ವಲ್ಪ ದಿನ. ನೀನ್ ಹೀರೋಯಿನ್ ಆಗೋವರೆಗೂ. ನೀನ್ ಹೀರೋಯಿನ್ ಆದೆ ಅನ್ಕೋ, ನೀನ್ ಹಿಂದೆ ಬಿದ್ದಿರೋ ಪೊಲೀಸರೇ ಸೆಲ್ಯೂಟ್ ಮಾಡ್ತಾರೆ, ಸೆಕ್ಯೂರಿಟಿ ಕೊಡ್ತಾರೆ. ಈ ಸೊಸೈಟಿಲಿ ದೊಡ್ಡ ವ್ಯಕ್ತಿಗಳಿಗೆ ಏನು ಹೇಳಲ್ಲ ಸ್ಯಾಮ್. ಅವ್ರ ಬದುಕಿನ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಸೊ ನಮ್ಮ ಬದುಕನ್ನ ನಾವು ಆರಾಮಾಗಿ ಮುಂದುವರಿಸ್ಬೋದು. ಆ ದಿನ ಬರುತ್ತೆ ಅಂತ್ಯಾ ಸಿದ್ದು? ಯಾಕೆ ಬರಲ್ಲ ಹೇಳು? ಖಂಡಿತ ಬರುತ್ತೆ. ಐ ಆಮ್ ಡ್ಯಾಮ್ ಶೋರ್. ಹೇಳದ್ನಲ್ಲ, ಇನ್ ಕೆಲ್ಸಕ್ಕೆ ಬರ್ದಿರೋ ವಿಷಯದ ಬಗ್ಗೆ ಯೋಚನೆ ಮಾಡಬೇಡ. ಹ್ಯಾಪಿಯಾಗಿ ಮಲ್ಕೋ. ನೀನ್ ಎಷ್ಟು ರಿಲ್ಯಾಕ್ಸ್ಡ್ ಆಗಿರ್ತೀಯೋ ನಿನ್ ಫೇಸಲ್ಲ ಅಷ್ಟು ಗ್ಲೋ ಬರುತ್ತೆ. ಕರೆಕ್ಟೇ ಅಲ್ವಾ? ಅಂದವಾಗಿ ಹೀರೋಯಿನ್ ಆಗಿ ರೆಡಿ ಆಗೋದೇ ನಿನ್ ಕೆಲಸ. ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ. ಬಿಟ್ಟಾಕು. ನಿನ್ ನೋನೆಲ್ಲ ನನಗ್ ಬಿಟ್ಟಾಕು. ನಮ್ ಲೈಫಲ್ಲಿ ನೋವೇ ಇಲ್ದಾರಂಗ್ ನಾನ್ ಮಾಡ್ತೀನಿ. ಆರಾಮಾಗಿ ಮಲ್ಕೋ. ಹಾ, ಹಾಗೆ ಆಗ್ಲಿ ಸರ್, ಕಳಿಸ್ಕೊಡ್ತೀನಿ. ಹಾ ಸರಿ. ಏನಿದು
ಮುಖ ಊದಿಸ್ಕೊಂಡು ಕೂತಿದ್ಯಾ? ಏನ್ ಹೇಳಿ, ಎಷ್ಟ್ ಕಷ್ಟಪಟ್ರು ನಮ್ಗೇನ್ ವ್ಯಾಲ್ಯೂ ಇದೆ? ಏನೇ ನಿನ್ ಸಮಸ್ಯೆ? ಹೌದು, ಸಮಸ್ಯೆನೆ. ನಿಮಗ್ ಅರ್ಥ ಆಗ್ದಿರೋ ಸಮಸ್ಯೆ. ನಿಮ್ಮಮ್ಮನೇನೋ ಆಕಾಶಕ್ಕೆ ಏರ್ಸಿದಿರ, ನನ್ನನ್ನ ಪಾತಾಳಕ್ಕೆ ಹಾಕಿ ತುಳಿತಿದ್ದೀರ. ಹೊಗಳಿಕೆ ಎಲ್ಲ ಅವ್ರಿಗೇನೆ. ಯಾಕೆ? ನಾನ್ ಕೂಡ ಹಿಟ್ ಮಾಡ್ಕೊಟ್ಟೆ ಅಲ್ವಾ? ನನ್ನ ಒಂದ್ ಮಾತಾದ್ರೂ ಹೊಗಳಿದ್ರ? ನೀನೇನೋ ಬೀಸೋ ಕಲ್ಲಲ್ಲಿ ಹಿಟ್ಟನ್ನ ರುಬ್ಬಿರೋ ಹಾಗೆ ಬಿಲ್ಡಪ್ ತಗೋತಿದ್ದಿಲ್ಲ ಪಲ್ಲವಿ. ಮಿಕ್ಸಿಲ್ ತಾನೇ ಬೀಸಿದ್ದು. ಈ ಐಡಿಯಾ ಕೂಡ ಕಲ್ಯಾಣಿದೆ. ಇದರಲ್ಲಿ ನಿನ್ನನ್ನು ಹೋಗ್ಲಿ ತಲೆ ಮೇಲೆ ಕೂಡಿಸ್ಕೊಳ್ಳೋ ಅಂತದ್ದೇನಿದೆ? ಇಷ್ಟೇ ಕಣ್ರಿ ನಿಮ್ ಬುದ್ಧಿ. ನಿನ್ಗೆ ಈ ತರ ಬುದ್ಧಿ ಯಾಕೆ ಬಂತು ಪಲ್ಲವಿ? ಅನುಪಮ ಅಮ್ಮ ಕಲ್ಯಾಣಿಗೆ ಸ್ವಂತ ಅಮ್ಮ ಅಲ್ಲದೆ ಇದ್ರು, ಅವರು ಅವಳನ್ನ ಹೆರದೇ ಇದ್ರು, ಕಲ್ಯಾಣಿ ಅನುಪಮ ಅಮ್ಮನ್ನ ಸ್ವಂತ ತಾಯಿಯಾಗೆ ಕಾಪಾಡ್ತಿದ್ದಾಳೆ. ಅವರು ಕೂಡ ಕಲ್ಯಾಣಿನ ಮಗಳು ಅಂತ ಕಾಪಾಡ್ತಿದ್ದಾರೆ. ಇದ್ರ ಮಧ್ಯದಲ್ಲಿ ನೀನೇನ್ ಮಾಡ್ತಿದ್ಯಾ? ಇಲ್ಲಿ ಕುತ್ಕೊಂಡು ಮುಖ ದಪ್ಪ ಮಾಡ್ಕೊಂಡಿದ್ಯಾ? ಇದಕ್ ನಿನ್ನ ಹೊಗಳಿ ಅಟ್ಟೆಕೇರಿಸ್ಬೇಕಾ? ಇನ್ನೇನ್ ಹೇಳ್ಬೇಕು ನಿಮ್ಗೆ? ಏನು ಹೇಳ್ಬೇಡ. ಹೇಳ್ಬೇಕು ಅಂತಂದ್ರೆ ಈ ಮನೆ ಮಧ್ಯದಲ್ಲಿ ಗೋಡೆ ಕಟ್ಟೋದಿಕ್ಕೆ, ಈ ಮನೇಲಿ ನಡೆಯುವಂತ ಪ್ರತಿ ಸಮಸ್ಯೆಗೆ ಕಾರಣ ನೀನು ಮತ್ತೆ ನಿನ್ ತಮ್ಮ. ನಾನೇನ್ ಮಾಡಿದಿರಿ? ಆ ಸಿದ್ದು ಕೂಡ ಎಲ್ಲ ನಂಗೆ ಗೊತ್ತಿಲ್ದೇನೆ ಮಾಡಿರೋದು. ನೀನು ಗೊತ್ತಿದ್ ಮಾಡುದ್ನೋ ಗೊತ್ತಿಲ್ದೆ ಮಾಡುದ್ನೋ, ನಿನ್ ತಮ್ಮ ಈ ಮನೇಲಿ ಇದ್ದಿದ್ದಕ್ಕೆ ನಿಂದೆ ಎಲ್ಲ ತಪ್ಪು. ಇದೇನ್ ಸರಿ ಇಲ್ಲ ರೀ. ನಾನ್ ಏನೇ ಹೇಳಿದ್ರು ನೀವು ಮಾತ್ರ ಅಲ್ಲಿಗೆ ಹೋಗ್ತಿದ್ದೀರಾ. ನೀನು ಎಲ್ಲೆಲ್ಲೋ ಹೋಗದೆ ಇದ್ರೆ ನಾನು ಹೋಗೋದಿಲ್ಲ. ಪರಿಹಾರ ಇಲ್ದೇ ಇರೋ ಸಮಸ್ಯೆ ಅಂತ ಇನ್ನೊಂದ್ಸಲ ಈ ವಿಷಯ ತಗೊಂಡು ನನ್ ಮುಂದೆ ಬಾ, ಆಗ ತೋರಿಸ್ತೀನಿ. ಏನಾಯ್ತು ನಿನಗೆ? ಏನ್ ಬರ್ತಾ ಇದೆ? ಏನ್ ಬಂತು? ಏನಾಗಿದೆ ನಿನ್ಗೆ? ಹಾವು ನೋಡ್ಕೊಂತಾರ ಆಡ್ತಿದ್ಯಲ್ಲ? ಹಾವು ಬಂದಿದ್ದಕ್ಕೆ ಬಂತೋ ಏನೋ. ಇವಾಗ ಹಾವು ಬಂದ್ಬಿಟ್ರೆ ಏನ್ ಮಾಡೋದು? ಅಯ್ಯೋ ದೇವ್ರೆ, ಬರ್ತಿದೆ ಆಫೀಸರ್, ನೀವು ಹೋಗಿ. ಇಲ್ಲೇ ಬರ್ತಿದೆ ಆಫೀಸರ್. ಆಫೀಸರ್ ನೋಡಿ ಆಫೀಸರ್. ಅಯ್ಯೋ ಏನ್ ಮಾಡಲ್ಲ ಅದು. ಇದ್ಯಾಕೆ ಹೋಗ್ತಿಲ್ಲ ಆಫೀಸರ್? ನಾನು ಓಡಿಸ್ತಿದ್ದೆ, ನನ್ನನ್ನು ಕೆಳಗೆ ಬೀಳ್ಸಿದ್ಯಾ? ಏನೋ ಒಂದ್ ಮಾಡಿ ಆಫೀಸರ್. ನಾನೇನ್ ಮಾಡ್ಲಿ? ನೀನ್ ನನ್ನ ಬಿಟ್ರೆ ತಾನೆ? ಆಫೀಸರ್ ಹೋಗಿ ಆಫೀಸರ್. ಎದಳ ಮೇಲೆ ನಗ್ಬೇಡ. ಇನ್ನೇನ್ ಮಾಡ್ಲಿ, ಕಚ್ಚಗೊಳ್ಳಿ ಕೊಡ್ತಿದ್ದೀರಲ್ಲ.
ನಾನು ಎದ್ದೇಳಕ್ ನೋಡ್ತಿದ್ರೆ ನಿನಗೆ ಕಚ್ಗುಳಿ ಆಗ್ತಿದ್ಯಾ? ಅಯ್ಯೋ, ಏನೋ ನಡೀತಾ ಇದೆ. ನನ್ ಕಾಲು ಆಫೀಸರ್, ನನ್ನ ಕಾಲು ಸಿಕ್ಕಾಕೊಂಡಿದೆ. ಆಫೀಸರ್ ಬೇಗ ಕಾಲ್ ತೆಗೀರಿ ಆಫೀಸರ್. ಇರು, ಹೀಗೆ ಗಾಬರಿ ಮಾಡಿದ್ರೆ ಆಗುತ್ತಾ? ಇವಳೇನೋ ಪ್ರಪಂಚ ಮುಳುಗು ಅಂತ ಕೆಲಸ ಮಾಡ್ತಾ ಇದ್ದಾಳೆ. ಆಮೇಲೆ ಶೌರ್ಯ ನನ್ನ ಮಾತು ಕೇಳಲ್ಲ. ಅವನ್ನ ಹತ್ಬಸ್ತಲ್ಲಿ ಇಟ್ಕೊಳಕ್ಕಾಗಲ್ಲ. ದಮಯಂತಿ, ಏನ್ ಮಾಡ್ತಾ ಇದ್ಯಾ? ಅದು ನಿನಗೆ ಎಷ್ಟೆಲ್ಲ ಹೇಳ್ಬೇಕು ಗಂಡ ಹೆಂಡತಿ ಮಧ್ಯೆ ಹೋಗ್ಬೇಡ ಅಂತ? ಅವ್ರೇನೋ ಮಾತಾಡ್ಕೋತಿದಾರೆ, ನಿನ್ಗೇನು? ಬಾ ಹೋಗೋಣ. ಅದು ಹಾಗಲ್ಲ ರೀ, ತುಂಬಾ ಸಂತೋಷವಾಗಿದ್ದಾರೆ. ಹೇಗಾದ್ರೂ ಮಾಡಿ ಕಷ್ಟ ಕೊಡ್ಬೇಕು. ನಿನ್ನೂ ಅನುಪಮನು ಮನೆಯಿಂದ ಆಚೆ ಕಳಿಸ್ಬೇಕು. ಆಗ್ಲೇ ನನಗೆ ಮನಃಶಾಂತಿ. ಅಬ್ಬಾ, ಕಪ್ಪೆ ಹೊರಗೆ ಹೋಯ್ತು ಆಫೀಸರ್. ಸಂತೋಷ. ಎದ್ದೇಳು ಮೇಲೆ. ನನ್ನ ನಿದ್ದೆ ಎಲ್ಲ ಹಾಳು ಮಾಡಿದೆ. ನಿಮ್ಮನ್ ಯಾರು ಹೇಳು ಅಂದ್ರು? ನನ್ ಪಾಡಿಗೆ ನಾನು ಕಿರ್ಚ್ಕೋತಿದ್ದೆ ಅಲ್ವಾ? ನಿನ್ ಪಾಡಿಗೆ ನೀನ್ ಕಿರ್ಚೋದನ್ ಬಿಟ್ಟು ನನ್ ಮೇಲೆ ಯಾಕೆ ಬಂದ್ಬಿದ್ದೆ? ಯಾಕೆ ಹಾಗೆ ನೋಡ್ತಿದ್ದೀರಾ ಆಫೀಸರ್? ಮಲ್ಕೋ. ಕರ್ಮ. ಅಮ್ಮ, ಕಾಫಿ. ಸ್ವಲ್ಪ ದಿನ ಇದೆಲ್ಲ ಮಾಡಬೇಡ ಅಂತ ನಿನ್ಗೆ ಹೇಳಿದ್ನಲ್ಲ ಅನುಪಮ. ಪರವಾಗಿಲ್ಲ ಬಿಡಿಮ್ಮ. ದೇವಸ್ಥಾನಕ್ಕೆ ಹೋಗಿದ್ಯಾ? ಪುರೋಹಿತರು ಹೇಳ್ದಾಗೆ ಮಾಡಿದ್ದೀನಮ್ಮ. ಇನ್ನು ಮಿಕ್ಕಿದೆಲ್ಲ ತಾಯಿ ದಯೆ ಅಷ್ಟೇ. ನಮಸ್ಕಾರ ಮೇಡಮ್. ನನ್ನ ವಿಶ್ವನಾಥ ಅಂತ ಕರೀತಾರೆ. ಇನ್ಶೂರೆನ್ಸ್ ಏಜೆಂಟ್ ವಿಶ್ವನಾಥ ಅಂದ್ರೆ ಯಾರಾದ್ರೂ ಟಕ್ ಅಂತ ಗುರ್ತಿಡಿತಾರೆ. ನಾನ್ ಯಾವತ್ತೂ ನಿಮ್ಮ ಹೆಸರು ಕೇಳಿಲ್ಲ. ಹೋದ್ ತಿಂಗಳು ನಾನು ನಿಮ್ಮ ಮನೆಗೆ ಬಂದಾಗ ನಾನು ಕೂಡ ನಿಮ್ಮನ್ನು ನೋಡಿಲ್ವಲ್ಲ. ಅಧಿಕ ಪ್ರಸಂಗ ಬಿಟ್ಟು ಯಾಕೆ ಬಂದಿದ್ದೀರಾ ಅಂತ ಹೇಳಿ. ಕ್ಷಮಿಸ್ಬೇಕು, ನಂದು ಸ್ವಲ್ಪ ಮಾತು ಜಾಸ್ತಿನೇ. ಮಾತಾಡ್ತಾನೆ ಇರ್ತೀನಿ. ಪಾಲಿಸಿಗೆ ಮೇಡಮ್. ಯಾರು ಬರೋಕ್ ಹೇಳಿದ್ರು? ನಾವ್ ಹೇಳಿಲ್ವಲ್ಲ. ನೀವು ಅವತ್ತು ಕಾಣಿಸ್ಲಿಲ್ಲ. ನಾಳೆ ಬಾ ಅಂತ ಹೇಳಿದಾಗ ನನಗೂ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂತು. ಊರ್ಗೋಗಿ ಇವತ್ತೇ ಬಂದಿದ್ದೀನಿ. ಬರ್ತಿದ್ದ ಹಾಗೇನೆ ಬರೋದಿಕ್ ಹೇಳಿದ್ ನೆನಪಾಗಿ ಓಡೋಡ್ ಬಂದೆ ಮೇಡಮ್. ಒಳ್ಳೆ ಪಾಲಿಸಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ತುಂಬಾ ಒಳ್ಳೆ ಪಾಲಿಸಿ ಮೇಡಮ್. ಯಾರು ಬರೋಕ್ ಹೇಳಿದ್ರು ಅಂತ ಹೇಳ್ದೇನೆ ಈ ಕಥೆಯೆಲ್ಲ ಯಾಕೆ ಹೇಳ್ತಿದ್ದೀರಾ? ಶೌರ್ಯ ಸರ್ ಬರೋದಿಕ್ ಹೇಳಿದ್ರು ಮೇಡಮ್. ಹಾಗಾದ್ರೆ ಈ ಮನೆ ಅಲ್ಲ ರೀ, ಪಕ್ಕದ ಮನೆ. ಪಕ್ಕದ ಮನೆನಾ? ಮಧ್ಯದಲ್ಲಿ ಈ ಗೋಡೆ ಏನ್ ಮೇಡಮ್? ಅವತ್ ಬಂದಾಗ ಇರ್ಲಿಲ್ವೇ? ಓಹೋ, ಬೇರೆ ಆಗಿದ್ದೀರಾ? ಏನ್ ನಡೀತು ಮೇಡಮ್? ಏನ್ ಕೇಳ್ತೀರಾ ಬಿಡಿ, ಅದು ಒಂದ್ ದೊಡ್ಡ ಕತೆ. ಓ, 4 ಮಾತಲ್ಲಿ ಹೇಳಿ ಮೇಡಮ್. ಪಲ್ಲವಿ, ಆ ಮನೆಗೆ ಹೋಗಿ ಬಂದಿರೋ ಕೆಲ್ಸನ ನೋಡ್ಕೊಂಡು ಹೋಗೋ ಕೇಳು. ಅರ್ಥ ಆಯ್ತು ಅಲ್ವಾ? ಇನ್ ಹೊರಡಿ. ಆಗ್ಲಿ ಮೇಡಮ್. ಮೇಡಮ್, ನಿಮ್ಮನ್ನ ಅವತ್ತು ಆ ಕಡೆ ನೋಡಿದ್ದೆ, ಇವತ್ತೇನು ಈ ಕಡೆ ಇದ್ದೀರಲ್ಲ? ನಾನು ಮೇಡಮ್ ಇನ್ಶೂರೆನ್ಸ್ ವಿಶ್ವನಾಥ. ಓ, ನೀವಾ? ನೀವೇ ಅಲ್ವಾ?
ಸಾರ್ ಒಳಗಡೆ ಇದ್ದಾರೆ ಅಂತ ಕಳಿಸಿದ್ದು? ನಿಮ್ಗೆ ಈ ಗ್ಯಾಪಲ್ಲಿ ಮದುವೆ ಕೂಡ ಆಗೋಯ್ತಾ? ಈ ಮಗು ಯಾರ್ದು ಮೇಡಮ್? ನನ್ನ ಮಗು. ಶೌರ್ಯ ಸರ್, ನಮಸ್ತೆ ಸರ್. ಓ, ಗಂಡು ಮಗುನಾ? ಕಂಗ್ರಾಚ್ಯುಲೇಷನ್ ಸರ್. ಸಾರಿ ಸರ್, ನೆಕ್ಸ್ಟ್ ಡೇ ಬರೋದಿಕ್ ಹೇಳಿದ್ರಿ, ಬರೋದಿಕ್ಕಾಗ್ಲಿಲ್ಲ. ಅದರಿಂದ ನಿಮ್ಗೆ ತುಂಬಾ ಒಳ್ಳೇದಾಯ್ತು ನೋಡಿ. ಜೆಂಡರ್ ಬರೆಯೋದಿಕ್ಕೆ ಈಗ ತುಂಬಾ ಈಸಿ ಆಯ್ತು ನೋಡಿ ಸರ್. ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ, ನೀವು ಹೋಗಿ. ಯಾಕೆ ಸರ್, ಫಾರ್ಮ್ಸ್ ಕೂಡ ತಂದಿದ್ದೀನಿ. ಸಂಪದ ಅವ್ರನ್ನ ಕರೆದು ನೀವು ಮೇಡಮ್ ಸೈನ್ ಮಾಡಿದ್ರೆ ಸಾಕು, ಪಾಲಿಸಿ ಆಕ್ಟಿವೇಟ್ ಆಗೋಗುತ್ತೆ. ಸರಿ ವಿಶ್ವನಾಥ್ ಅವರೇ, ನೀವು ಹೋಗಿ, ನಾನು ಫೋನ್ ಮಾಡ್ತೀನಿ. ನಿಮಗೆ ದೊಡ್ಡ ಕೆಲಸ ಏನಿಲ್ಲ ಸರ್, ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡ್ತೀನಿ.